ಓಂ ಶಾಂತಿ. ಮುಕ್ತಿಗಾಗಿ ನೆನಪಿನ ಯಾತ್ರೆ ಬಹಳ ಅವಶ್ಯವಾಗಿದೆ ಮತ್ತು ಜೀವನ್ಮುಕ್ತಿಗಾಗಿ ರಚನೆ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ. ಈಗ 84ರ ಚಕ್ರ ಪೂರ್ಣವಾಗುತ್ತದೆ. ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೂ ನೆನಪು ತರಿಸುವುದು. ಸೆಂಟರ್ ತೆಗೆಯುವುದು, ತನುಮನ ಧನ ಅನ್ಯರ ಸೇವೆಯಲ್ಲಿ ತೊಡಗಿಸಿ. ಸಂಘದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ, ಪರಚಿಂತನೆಯಲ್ಲಿ ತಮ್ಮ ಸಮಯ ವ್ಯರ್ಥ ಮಾಡುವುದು ಸಹ ಪಾಪವಾಗಿದೆ. ಪುಣ್ಯ ಮಾಡುತ್ತಾ ಮಾಡುತ್ತಾ ಪಾಪವನ್ನು ಮಾಡಿದರೆ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುವುದು. ಪಾಪಕರ್ಮದ ಶಿಕ್ಷೆಯು ಜ್ಞಾನಿತ್ವ ಆತ್ಮ ಮಕ್ಕಳಿಗೆ 100 ಪಟ್ಟದ್ದಾಗಿದೆ. ಮಧುರ ಮಕ್ಕಳೇ ಎಂದು ಪಾಪಕರ್ಮ ಮಾಡಬಾರದು. ವಿಕಾರಗಳ ಪೆಟ್ಟು ತಿನ್ನುವುದರಿಂದ ರಕ್ಷಿಸಿಕೊಳ್ಳಿರಿ. ಮಧುರ ಮಕ್ಕಳೇ, ತಮ್ಮನ್ನು ಆತ್ಮವೆಂದು ತಿಳಿದು ನಾನು ತಂದೆ ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಿ ಈ ನೆನಪಿನ ಯಾತ್ರೆಯನ್ನು ಎಂದೂ ಮರೆಯಬೇಡಿ. ನೆನಪಿನಿಂದಲೇ ನೀವು ಪಾವನರಾಗಿರುವಿರಿ. ನೆನಪಿನಿಂದಲೇ ಕರೆಂಟ್ ಸಿಗುತ್ತಿರುತ್ತದೆ. ಇದರಿಂದ ಆತ್ಮ ಆರೋಗ್ಯಶಾಲಿಯಾಗುತ್ತದೆ, ಸಂಪನ್ನ ಆಗುತ್ತದೆ, ಆಯಸ್ಸು ಹೆಚ್ಚಾಗುತ್ತದೆ, ತಮ್ಮ ಕಲ್ಯಾಣ ಅನ್ಯರ ಕಲ್ಯಾಣವೂ ಆಗುತ್ತದೆ. ಅನ್ಯರಿಗೆ ಶಕ್ತಿ ಕೊಡಬೇಕೆಂದರೆ ರಾತ್ರಿ ಎದ್ದೋಳಿ, ನೆನಪು ಮಾಡಿ. ತಂದೆ ಈ ಆಸ್ತಿಯನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಅಷ್ಟು ನಶೆ ಇರಬೇಕು. ಇದು ಅನಾದಿ ಮಾಡಲ್ಪಟ್ಟಿರುವ ಡ್ರಾಮಾ ಆಗಿದೆ. ಇದು ಸೋಲು ಗೆಲುವಿನ ಆಟವಾಗಿದೆ. ರಚಯಿತನಿಗೆ ಡ್ರಾಮಾ ಅವಶ್ಯ ಇಷ್ಟವಾಗುತ್ತದೆ ಅಲ್ಲವೇ? ಅಂದಾಗ ರಚಯಿತ ಮಕ್ಕಳಿಗೂ ಇಷ್ಟವಾಗಬೇಕು. ಮಕ್ಕಳೇ, ಕ್ರೋಧ ಮಾಡುವುದು ಸರಿಯಿಲ್ಲ. ಇದರಿಂದ ನೀವು ಸಹ ದುಃಖಿಯಾಗಿರುವಿರಿ. ಅನ್ಯರಿಗೂ ದುಃಖಿಯನ್ನಾಗಿ ಮಾಡುತ್ತೀರಿ. ಬಹಳ ಪ್ರಿಯರಾಗಬೇಕಾಗಿದೆ. ಇದು ಅಂತಿಮ ಜನ್ಮವಾಗಿದೆ. ಇದು ಹಳೆಯ ಜನ್ಮವಾಗಿದೆ. ಹಳೆಯ ದೇಹ ಸಮಾಪ್ತಿಯಾಗಿ ಬಿಡುತ್ತದೆ. ನೀವು ಸತ್ತರೆ ಇಡೀ ಪ್ರಪಂಚವೇ ಸತ್ತಂತೆ. ಪುರುಷಾರ್ಥಕ್ಕಾಗಿ ಸ್ವಲ್ಪವೇ ಸಂಗಮದ ಸಮಯವಿದೆ. ಶ್ರೀಮತದ ಮೇಲೆ ನಡೆಯಬೇಕು. ಎಲ್ಲಿ ತಮ್ಮ ಮತ ಕಾಣಿಸುವುದು ಆಗ ಅದೃಷ್ಟಕ್ಕೆ ಗೆರೆ ಹಾಕಿಕೊಳ್ಳುವರು. ಎಷ್ಟು ಪುರುಷಾರ್ಥ ಮಾಡುವಿರಿ ಅಷ್ಟು ಪದವಿ ಪಡೆಯುವರು. ನೀವೇ ಎಲ್ಲರಿಗೆ ಮುಕ್ತಿ ಜೀವನ್ಮುಕ್ತಿಯ ದಾರಿ ತೋರಿಸುವಂತಹ ಲೈಟ್ ಹೌಸ್ ಆಗಿದ್ದೀರಿ. ಎದ್ದೇಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ನೀವು ಲೈಟ್ ಹೌಸ್ ಆಗಿರಿ. ಈಗೀಗ ಶರೀರದಲ್ಲಿ ಬನ್ನಿ, ನಂತರ ಈಗೀಗ ಅಶರೀರಿಯಾಗಿ ಬಿಡಿ. ಇದರ ಅಭ್ಯಾಸ ಮಾಡಬೇಕಾಗಿದೆ. ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಹೇಳಲಾಗುತ್ತದೆ. ಈ ಡ್ರಾಮಾದಲ್ಲಿ ತಂದೆ ಒಂದೇ ಬಾರಿ ಮಕ್ಕಳ ಹತ್ತಿರ ಮಕ್ಕಳ ಸೇವೆಯನ್ನು ಮಾಡಲು ಹೃದಯದಿಂದ ಪ್ರೇಮದಿಂದ ಬರುತ್ತಾರೆ. ತಂದೆಗಂತೂ ಎಲ್ಲ ಮಕ್ಕಳು ಪ್ರಿಯ ಆಗಿದ್ದಾರೆ. ಎಷ್ಟು ಸ್ವಯಂ ಆಕಾರಿ ಫರಿಸ್ತೆ ಸ್ವರೂಪದಲ್ಲಿ ಇರುವಿರಿ ಅಷ್ಟು ನಿಮ್ಮ ಫರಿಸ್ತಾ ರೂಪ ಸರ್ವಿಸ್ ಮಾಡುವುದು. ಕೇವಲ ಹೊರಗಡೆ ಸರ್ವಿಸ್ ಪ್ಲಾನ್ ಬಗ್ಗೆ ಯೋಚಿಸಬೇಡಿ. ವರ್ತಮಾನ ಸಮಯದ ಮನನ ಶಕ್ತಿ ಇದೆ. ಆತ್ಮನಲ್ಲಿ ಸರ್ವಶಕ್ತಿಗಳನ್ನು ತುಂಬ ಅವಶ್ಯಕತೆ ಇದೆ. ಆಗ ಮಗ್ನ ಅವಸ್ಥೆ ಇರುವುದು, ತಮ್ಮ ವಿಘ್ನ ದೂರವಾಗುವುದು. ಈಗ ವಿಶೇಷ ಸಾಕಾಶ ಕೊಡುವ ಸರ್ವಿಸ್ ಮಾಡಬೇಕಾಗಿದೆ. ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಈ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು. ಆಗ 4 ಕಡೆ ಲೈಟ್ ಮೈಟಿನ ಪ್ರಭಾವ ಹರಡುವುದು. ವರ್ತಮಾನ ಸಮಯದಲ್ಲಿ ಯಾರೆಲ್ಲ ಬಲಹೀನ ಆತ್ಮರು ಸಂಬಂಧ ಸಂಪರ್ಕದಲ್ಲಿದ್ದಾರೆ ಅವರಿಗೆ ವಿಶೇಷ ಸಾಕಾಶ ಕೊಡಬೇಕಾಗಿದೆ. ಸಾವಿರಾರು ಭುಜವುಳ್ಳ ಬ್ರಹ್ಮ ತಂದೆಯ ಜೊತೆಯನ್ನು ನಿರಂತರ ಅನುಭವ ಮಾಡುವಂತಹ ಸತ್ಯ ಸ್ನೇಹಿ ಭವ. ಹಾಗೆಯೇ ಬಾಬ್ದಾದಾರವರಲ್ಲಿ ಭುಜರೂಪಿ ಮಕ್ಕಳು ಏನು ಮಾಡಲು ಸಾಧ್ಯವಿಲ್ಲ. ಪ್ರತ್ಯಕ್ಷತೆಯ ಪರದೆ ಹಾಕಿಕೊಂಡು ವಿಯೋಗಿಯಾಗಬೇಡಿ. ಪ್ರೇಮದ ಸಾಗರನ ಅಲೆಗಳಲ್ಲಿ ತೇಲಾಡಿ ಗುಣಗಾನ ಮಾಡಿ, ಆದರೆ ನೋವಾಗಬಾರದು. ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪದ ಸೇವೆಯ ಸ್ನೇಹಿಯಾಗಿದೆ. ಅಶರೀರಿ ಸ್ಥಿತಿಯ ಅನುಭವ ಅಥವಾ ಅಭ್ಯಾಸವೇ ನಂಬರ್ 1 ಮುಂದೆ ಬರುವ ಆಧಾರವಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.